ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಜಿಯೋಗ್ರಫಿಯಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಕೇವಲ ಟೆಕ್ಸ್ಟ್ ಬುಕ್ಕನ್ನು ಓದಿದರೆ ಸ್ಕೋರು ಆಗಲ್ಲ. ಅದರ ಜೊತೆಗೆ ನೀವು ಬೇಸಿಕ್ಸ್ ಬುಕ್ಸ್ಗಳನ್ನು ಕೂಡ ಸ್ಟಡಿ ಮಾಡಬೇಕು. ಇದು ಇಂಪಾರ್ಟೆಂಟು. ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡಿದ್ದೀನಿ, ಇಂಪಾರ್ಟೆಂಟ್ ಏನನ್ನು ಓದಬೇಕು ಬೇಸಿಕ್ಸ್ ಬುಕ್ಸ್ಗಳಲ್ಲಿ, ಅದನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಇದು ನನ್ನ ಬಗ್ಗೆ. ನಾನು ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. 2 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀನಿ. ಇದು ನನ್ನ ಸ್ಕೋರು. FD ಎಕ್ಸಾಮಲ್ಲಿ ಕಮ್ಯುನಿಕೇಷನ್ಗೆ ಬಂದಂಥ ಸ್ಕೋರ್ ಇದು. FD ಎಕ್ಸಾಮಲ್ಲಿ ಕಮ್ಯುನಿಕೇಷನ್ಗೆ 82, ವಿಲೇಜ್ ಅಕೌಂಟೆಂಟು 87, WRD 80. ಇವಾಗ ನಾನು ಮುಂಚೆ FD ಆಗಿತ್ತು, ಇವಾಗ ವಿಲೇಜ್ ಅಕೌಂಟೆಂಟು ವರ್ಕ್ ಮಾಡ್ತಾ ಇರೋದು. ನಾನು ಯಾವ ರೀತಿ ಓದಿದ್ದೀನಿ, ನನ್ನ ನೋಟ್ಸನ್ನು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಜಿಯೋಗ್ರಫಿಯಲ್ಲಿ ನೀವು ಸ್ಕೋರ್ ಮಾಡಬೇಕಂದ್ರೆ ಮುಂಚೆ ಬೇಸಿಕ್ಸ್ ಬುಕ್ಸ್ಗಳು 6 to 12ವರೆಗೆ ಬೇಸಿಕ್ಸ್ ಬುಕ್ಸ್ಗಳನ್ನು ಓದ್ಕೊಳ್ಬೇಕು. ಆ ನಂತರ NCERT ಕೂಡ ಓದ್ಕೊಳ್ಬೇಕು. ಇದು ಪ್ಲಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಕೂಡ ನೋಡ್ಕೋಬೇಕು, ಪ್ಲಸ್ ಕರೆಂಟ್ ಅಫೇರ್ಸ್ ಕೂಡ ನೋಡ್ಕೊಳ್ಬೇಕು, ಪ್ಲಸ್ ಟೆಕ್ಸ್ಟ್ ಬುಕ್. ಇಷ್ಟನ್ನು ನೀವು ಎಲ್ಲ 5 ಡೈಮೆನ್ಷನಲ್ಲಿ ಓದ್ಕೊಂಡಾಗ ಎಕ್ಸಾಮಲ್ಲಿ ಜಿಯೋಗ್ರಫಿಯಿಂದ ಯಾವುದೇ ಕ್ವಶನ್ನು ಮಿಸ್ ಆಗಲ್ಲ. ನಿಮಗೆ ಇದೆಲ್ಲನೂ ನೋಟ್ಸ್ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನಾನು ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ಓದುವಾಗ ನಾನು ಮಾಡ್ಕೊಂಡಂಥ PDF, ನಾನು ಮಾಡ್ಕೊಂಡಂಥ ನೋಟ್ಸನ್ನು ನಿಮಗೆ ಬೇಕಾದರೆ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಭೂಮಿಯ ಸ್ವರೂಪ, ಗ್ಲೋಬ್ ಮತ್ತು ನಕಾಶೆ, ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಭೂಮಿಯ ಸ್ವರೂಪ 11ನೇ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇದಾದರೆ ಇದು 6ನೇ ತರಗತಿ ಭಾಗ 1 ಕಂಪ್ಲೀಟ್ ಆಯಿತು. ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗುವಾಗ ನಾನು ಮಾಡ್ಕೊಂಡಂಥ ನೋಟ್ಸು ಈ ರೀತಿಯಾಗಿ, ಇದು ಕ್ಲಾಸು 6th ಬುಕ್ಸು. ಇಂಪಾರ್ಟೆಂಟನ್ನು ಈ ರೀತಿ ಹೈಲೈಟ್ ಮಾರ್ಕನ್ನು ಮಾಡಿದ್ದೀನಿ. ಮತ್ತು ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಟಾಪಿಕ್ ಮೇಲೆ ಇಲ್ಲಿ ನೀವು ನೋಡ್ಬೋದು, ಈ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, 2 ಕ್ವಶನ್ ಕೇಳಿದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿ ಇಂಪಾರ್ಟೆಂಟ್ ಇಲ್ಲಿ ಇದು ಮ್ಯಾಪ್ ಕೂಡ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಿಮಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಯಾವುದೇ ರೀತಿಯಾದಂಥ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಮಿಸ್ ಆಗಬಾರ್ದು. ಈ ರೀತಿ ಸ್ಕೂಲ್ ಬುಕ್ಸಲ್ಲಿ ನಾನು ಓದುವಾಗ ನಾನು ಈ ರೀತಿ ಮಾರ್ಕ್ ಮಾಡಿ ಸ್ಟಡಿ ಮಾಡಿರೋದು. ಏನೇನೆಲ್ಲ ಮಾರ್ಕ್ ಮಾಡಿದ್ದೀನಲ್ಲ, ಇವೇ ಎಕ್ಸಾಮಲ್ಲಿ ಮೇನ್ ಬೇಸಿಕ್ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬಂದಿರೋದು. ಇದು ಮೋಸ್ಟ್ ಇಂಪಾರ್ಟೆಂಟು. ಇದೇ ರೀತಿಯಾಗಿ ನಾನು ಎಲ್ಲನೂ 6 to 12ವರೆಗೆ ಬೇಸಿಕ್ಸ್ ಬುಕ್ಸ್ಗಳು, NCERT ಬುಕ್ಸು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರು ಎಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿ ಎಲ್ಲನೂ ಇಂಪಾರ್ಟೆಂಟ್ 6 to 12ವರೆಗೆ ಬೇಸಿಕ್ಸ್ ಬುಕ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಜಿಯೋಗ್ರಫಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಿಮಗೆ ಈ ರೀತಿ ಈ PDF ಏನಾದರೂ ಬೇಕಾಗಿದ್ದರೆ, ಮತ್ತು ಕಮ್ಯುನಿಕೇಷನ್ ಪೇಪರ್ ನಾನು ಓದುವಾಗ ನಾವು ಮಾಡ್ಕೊಂಡಂಥ ನೋಟ್ಸು, ಕಮ್ಯುನಿಕೇಷನ್ ಪೇಪರ್ ಮತ್ತು ಈ ರೀತಿ ಕಂಪ್ಲೀಟ್ PDF ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ನನಗೊಂದು ಮೆಸೇಜ್ ಹಾಕಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ PDF ಕೂಡ ಕಳಿಸ್ಕೊಡ್ತಾ ಇರೋದು. ಇಂಪಾರ್ಟೆಂಟು ಈ PDF ಮೋಸ್ಟ್ ಇಂಪಾರ್ಟೆಂಟ್ PDF. ನಾನು ಸ್ಕೂಲ್ ಬುಕ್ಸು ಮತ್ತು NCERT ಬುಕ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸು ಮತ್ತು ಕರೆಂಟ್ ಅಫೇರ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಎಲ್ಲ ಡೈಮೆನ್ಸಲ್ಲಿ ಕೂಡ ನಾನು ಒಂದೇ ನೋಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಎಕ್ಸಾಮಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಕ್ವಶನ್ಸು ಮಿಸ್ ಆಗಲ್ಲ. ಇಲ್ಲಿ ನೋಡಿ, 2ನೇ ಚಾಪ್ಟರು. ಒಂದು ಸೆಕೆಂಡ್ ಜೂಮ್ ಮಾಡ್ತೀನಿ. ಭೂಸ್ವರೂಪಗಳ ವಿಧಗಳು. ಇಂಪಾರ್ಟೆಂಟು ಏನಪ್ಪ ಅಂತಂದರೆ ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳ ಬಗ್ಗೆ ಎಕ್ಸ್ಪ್ಲನೇಷನ್ನು. ಮೊದಲನೇದು ಪರ್ವತಗಳು. ಇಂಪಾರ್ಟೆಂಟು ಪರ್ವತಗಳನ್ನು ನಾನು ಈ ರೀತಿಯಾಗಿ ಮಾರ್ಕ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿ ಎನ್ನುವರು. ಹಿಮಾಲಯ ಏಷ್ಯಾ ಖಂಡದಲ್ಲಿದೆ. ಆಲ್ಪ್ ಯುರೋಪಿಯನ್ ಖಂಡದಲ್ಲಿ. ಆ್ಯಂಡೀಸ್ ಪರ್ವತ ದಕ್ಷಿಣ ಆಫ್ರಿಕಾದಲ್ಲಿದೆ. ರಾಕಿ ಪರ್ವತ ಉತ್ತರ ಅಮೆರಿಕ. ಕೆಳಗಡೆ ಗ್ರಾಫಲ್ಲಿ ತೋರಿಸ್ತೀನಿ. ಇದರ ಮೇಲೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂದರೆ, ಈ ಪರ್ವತಗಳು ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಯಾವ ಖಂಡದಲ್ಲಿದೆ, ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ಸ್ ಕೇಳ್ತಾರೆ. ಒಂದನೇದು ವಂದಿಸಿ ಬರೆಯಿರಿ. ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂಪಾರ್ಟೆಂಟ್.
ಒಂದು ಸೈಡ್ ಹಿಮಾಲಯನ ಕೊಡ್ತಾರೆ, ಒಂದು ಸೈಡ್ ಆ ಖಂಡದ ಹೆಸರನ್ನು ಕೊಡ್ತಾರೆ. ಅದಕ್ಕೋಸ್ಕರ ನೀವು ಎರಡನ್ನೂ ನೆನಪಿಟ್ಕೊಳ್ಬೇಕು. ಇದಕ್ಕಿಂತ ಸ್ವಲ್ಪ ಡೀಟೇಲಾಗಿ ಇಲ್ಲಿ ನೋಡಿ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ ಅಂತ. ಇಲ್ಲಿ ಕೆಳಗಡೆ ಮ್ಯಾಪ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಮೇಲೆ KPSC 2022ರಲ್ಲಿ ಕ್ವಶನ್ ಡೈರೆಕ್ಟ್ ಬಂದಿರೋದು, ಹಿಮಾಲಯ ರೇಂಜ್ ಈಸ್ ಬೇಸ್ಡ್ ಆನ್ ಡ್ಯಾಶ್ ಅಂತ ಕೊಡ್ತಾರೆ. ಯುರೋಪು, ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ. ಹಿಮಾಲಯ ರೇಂಜ್ ಎಲ್ಲಿದೆ? ಹಿಮಾಲಯ ಏಷ್ಯಾದಲ್ಲಿದೆ, ಏಷ್ಯಾ ಖಂಡ. ಆನ್ಸರ್ ಬಿ. ಕೆಳಗಡೆ ಇನ್ನೊಂದು ಕ್ವಶನ್ನು, ಒಂದು ಸೆಕೆಂಡು. ನೇಮ್ ಆಫ್ ದಿ ಮೌಂಟೇನ್ಸ್ ರೇಂಜ್ ಫೌಂಡ್ ಇನ್ ದಿ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದಲ್ಲಿ ಕೆಳಗಡೆ ಯಾವ ಮೌಂಟೇನ್ ಕಂಡು ಬರ್ತಾ ಇದೆ ಅಂತ ಕೇಳಿದರೆ, ಕೆಳಗಡೆ ಸೌತ್ ಆಫ್ರಿಕಾದಲ್ಲಿ ಅದು ಆ್ಯಂಡೀಸ್. ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ, ಒಂದು ಸೆಕೆಂಡು. ಸೌತ್ ಆಫ್ರಿಕಾ. ದಕ್ಷಿಣ ಆಫ್ರಿಕಾದಲ್ಲಿ ಯಾವುದು? ಆ್ಯಂಡೀಸ್ ಪರ್ವತ ಕಂಡು ಬರ್ತಾ ಇರೋದು. ಕ್ವಶನ್ಸು ಡೈರೆಕ್ಟಾಗಿ ಕೇಳಿದ್ದಾರೆ ಯಾವಾಗ? SSC ಎಕ್ಸಾಮಲ್ಲಿ, ಅಂದರೆ NCERT ಬುಕ್ಕಲ್ಲಿ ಕೂಡ ಸೇಮ್ ಇದೆ. ಅದಕ್ಕೋಸ್ಕರ SSC 2022 ಎಕ್ಸಾಮಲ್ಲಿ ಈ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದ್ದಾರೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್. ಇಲ್ಲಿ ನೀವು ಮೌಂಟೇನ್ ರೇಂಜಸನ್ನು ನೋಡ್ಬೋದು. ಸ್ವಲ್ಪ ಡೀಟೇಲಾಗಿ ಜಾಸ್ತಿ ಮೌಂಟೇನ್ ರೇಂಜಸ್ ಇದ್ದಾವೆ. ಇಲ್ಲಿ ವರ್ಲ್ಡ್ ಮ್ಯಾಪಲ್ಲಿ ನೋಡಿ, ಹಿಮಾಲಯ ಮೌಂಟೇನ್ ಎಲ್ಲಿದೆ? ಇಲ್ಲಿದೆ. ನಮ್ಮ ಇಂಡಿಯಾ ಇಲ್ಲಿದೆ. ಇದರ ಏನೇನು ಇಂಪಾರ್ಟೆಂಟ್ ಅಂದರೆ, ಹಿಮಾಲಯ ಮೌಂಟೇನ್ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಯೂರಲ್ ಮೌಂಟೇನ್ ಇದು ಇಂಪಾರ್ಟೆಂಟ್. ಯೂರಲ್ ಮೌಂಟೇನ್ ಇಲ್ಲಿ ಲೈನ್ ಇದೆಯಲ್ಲ ಡಾರ್ಕ್ ಕಲರ್, ಇದು ಯೂರಲ್ ಮೌಂಟೇನ್. ಇದು ರಷ್ಯಾ ಮತ್ತು ಯುರೋಪ್ ಮಧ್ಯೆ ಇದೆ. ಇದು ಆಲ್ಪ್ಸ್ ಮೌಂಟೇನ್, ಇಲ್ಲಿ ಯುರೋಪದಲ್ಲಿದೆ. ಅಟ್ಲಾಸ್ ಮೌಂಟೇನ್ ಆಫ್ರಿಕಾ ಖಂಡದಲ್ಲಿ ಇಲ್ಲಿ ಮೇಲಿದೆ, ಇದು ಅಟ್ಲಾಸ್ ಮೌಂಟೇನ್. ಅಪ್ಲೇಸಿಯಸ್ ಮೌಂಟೇನ್ ಇದು ಇಲ್ಲಿ ನಾರ್ತ್ ಅಮೇರಿಕಾದಲ್ಲಿದೆ. ರಾಕಿ ಮೌಂಟೇನ್ ಇಲ್ಲಿ ಬ್ಲೂ ಕಾಣ್ತಿಲ್ಲ, ಇದು ರಾಕಿ ಮೌಂಟೇನ್, ಇದು ನಾರ್ತ್ ಅಮೇರಿಕಾ. ಸೌತ್ ಅಮೇರಿಕಾದಲ್ಲಿ ಇಲ್ಲಿ ನೋಡು ಆ್ಯಂಡೀಸ್ ಪರ್ವತ, ಅತ್ಯಂತ ಉದ್ದವಾದಂಥ ಪರ್ವತ ಆ್ಯಂಡೀಸ್ ಪರ್ವತ. ಇಷ್ಟು ಇಂಪಾರ್ಟೆಂಟ್. ಗ್ರೇಟ್ ಡಿವೈಡಿಂಗ್ ರೇಂಜ್ ಇದು ಆಸ್ಟ್ರೇಲಿಯಾದಲ್ಲಿದೆ. ಇವಾಗ ನೀವು ಇಷ್ಟನ್ನು ನೆನಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್. ಇದು ಬೇಸಿಕ್ಕು. ನೆಕ್ಸ್ಟ್ ಮುಂದೆ ನಿಮಗೆ ಜಿಯೋಗ್ರಫಿ ಕ್ಲಾಸನ್ನು ಮಾಡುವಾಗ ಕಂಪ್ಲೀಟಾಗಿ ಎಲ್ಲನೂ ಡೀಟೇಲಾಗಿ ಮೌಂಟೇನ್ ಯಾವ ರೀತಿಯಲ್ಲಿ ಉಟ್ಕೊಳ್ತು, ಯಾವ ರೀತಿಯಾಗಿ ನೀವು ಸ್ಟಡಿ ಮಾಡಬೇಕು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಪರ್ವತಗಳ ವಿಧಗಳು. ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಿಂದ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗುತ್ತವೆ. ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳು ಇತ್ತೀಚಿನ ಪರ್ವತಗಳು. ಇದು ನಿಮಗೆ ನೆನಪಿರಲಿ, ಇತ್ತೀಚಿನ ಪರ್ವತಗಳು ಹಿಮಾಲಯ ಮತ್ತು ಆಲ್ಪ್ಸ್ ನೆಕ್ಸ್ಟ್ ಅಪಲೇಸಿಯನ್ ಉತ್ತರ ಅಮೆರಿಕ ಮತ್ತು ಅರಾವಳಿ ಭಾರತದಲ್ಲಿ ಸರಣಿಯು ಪುರಾತನ ಕಾಲದ ಪರ್ವತಗಳಿವೆ. ಇವು ಅತ್ಯಂತ ಹಳೆಯ ಪರ್ವತಗಳ್ಯಾವು? ಅರಾವಳಿ ಪರ್ವತ. ಭಾರತದಲ್ಲಿ ಅರಾವಳಿ ಪರ್ವತ ಅತ್ಯಂತ ಹಳೆಯದಾದಂಥ ಪರ್ವತ, ಅತ್ಯಂತ ಪುರಾತನದ ಪರ್ವತ. ಇದನ್ನು ಸುಮಾರು ಸಾರಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ, ಇಂಪಾರ್ಟೆಂಟ್. ಉತ್ತರ ಅಮೆರಿಕಾದಲ್ಲಿ ಅಪ್ಲೇಸಿಯನ್ ಪರ್ವತ ಕೂಡ ಅತ್ಯಂತ ಹಳೆಯದಾದಂಥ ಪರ್ವತ. ಇವಾಗ ರೀಸೆಂಟಾಗಿ ಯಾವುದಂತ ಕೇಳಿದರೆ ಹಿಮಾಲಯ ಮತ್ತು ಆಲ್ಪ್ಸ್ ಮೌಂಟೇನ್. ಇಲ್ಲಿ ಇನ್ನೊಂದು ಪರ್ವತ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ಇಲ್ಲೊಂದು ಮಡಿಕೆ ಪರ್ವತ, ಇದನ್ನು ಸುಮಾರು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮಡಿಕೆ ಪರ್ವತ ಇವು ಶಿಲಾಶಾಸ್ತ್ರಗಳ ಮುದುಡಿಕೆ ಇದರಿಂದ ನಿರ್ಮಾಣವಾಗುವುದು. ಇವು ಅತಿ ಎತ್ತರದ ಪರ್ವತಗಳಾಗಿವೆ. ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತ. ಇಲ್ಲಿ ನೋಡಿ, ಹಿಮಾಲಯ ವಿಚ್ ಟೈಪ್ ಆಫ್ ಮೌಂಟೇನ್ ಅಂತ ಕ್ವಶನ್ಸನ್ನು ಕೇಳಿದ್ದಾರೆ. ಪ್ರಿವಿಯಸ್ ಇಯರ್ ಕ್ವಶನ್ ಇದು. ಹಿಮಾಲಯ ವಿಚ್ ಟೈಪ್ ಆಫ್ ಮೌಂಟೇನ್. ಹಿಮಾಲಯ ಯಾವ ರೀತಿಯಾದಂಥ ಮೌಂಟೇನ್ ಅಂದರೆ ಹಿಮಾಲಯ ಫೋಲ್ಡ್ ಮೌಂಟೇನ್ ಅಥವಾ ಮಡಿಕೆ ಪರ್ವತ. ಇದು ನಿಮಗೆ ನೆನಪಿರಲಿ. ಕೆಳಗಡೆ ಡೈಗ್ರಾಮ್ ಇದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೀವು ನೋಡ್ಬೋದು, ಒಂದು ಸೆಕೆಂಡ್. ಇಲ್ಲಿದೆ ಫೋಲ್ಡ್ ಮೌಂಟೇನ್, ಬ್ಲಾಕ್ ಮೌಂಟೇನ್ ಮತ್ತು ವಾಲ್ಕ್ಯಾನೋ ಮೌಂಟೇನ್. ಇಷ್ಟು ನಿಮಗೆ ನೆನಪಿರಲಿ. ವಾಲ್ಕ್ಯಾನೋ ಮೌಂಟೇನ್ ಇದು ಬೇಸಿಕ್ಕು, ಮತ್ತು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಫೋಲ್ಡ್ ಮೌಂಟೇನ್. ಈ ಹಿಮಾಲಯ, ನೀವು ಹಿಮಾಲಯ ನೋಡೋಕ್ಕೆ ಇದೇ ರೀತಿಯಾಗಿದೆ, ಅದಕ್ಕೋಸ್ಕರ ಹಿಮಾಲಯನ ಫೋಲ್ಡ್ ಮೌಂಟೇನ್ ಅಂತಾರೆ. ಮತ್ತು ಯಂಗ್ ಫೋಲ್ಡ್ ಮೌಂಟೇನ್ ಕೂಡ ಅಂತಾರೆ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ನೋಡಿ, ಯಂಗ್ ಫೋಲ್ಡ್ ಮೌಂಟೇನ್ ಯಾವಂದರೆ ಹಿಮಾಲಯ, ಆ್ಯಂಡೀಸ್, ಆಲ್ಪ್ಸ್. ಇವು ಮೂರು ಕೂಡ ಯಂಗ್ ಫೋಲ್ಡ್ ಮೌಂಟೇನ್. ಇಲ್ಲಿ ನೋಡಿ ಕೆಳಗಡೆ ಓಲ್ಡ್ ಫೋಲ್ಡ್ ಮೌಂಟೇನ್ ಅಂದರೆ ಅರಾವಳಿ, ಯೂರಲ್, ಅಪ್ಲೇಸಿಯಸ್. ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದಲ್ಲ ಅದೇ ಅರಾವಳಿ, ಅವೆಲ್ಲರೂ ಓಲ್ಡ್ ಮೌಂಟೇನ್ಗಳು. ಇಲ್ಲಿ ನೀವು
ನೋಡಿ ಅಪ್ಲೇಸಿಯನ್ಸ್ ಇದು ಓಲ್ಡ್ ಮೌಂಟೇನ್, ಅರಾವಳಿ ಇದು ಓಲ್ಡ್ ಮೌಂಟೇನ್. ಇದನ್ನೇ ಕ್ವಶನ್ಸನ್ನು ಕೇಳ್ತಾರೆ. ಓಲ್ಡ್ ಮೌಂಟೇನ್ ಯಾವುದು, ಇವಾಗ ರೀಸೆಂಟಾಗಿ ಹುಟ್ಕೊಂಡಂಥವು ಯಾವುದು ಅಂತ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೋಸ್ಕರ ಇಂಪಾರ್ಟೆಂಟು. ನೆಕ್ಸ್ಟ್ ಬೇಸಿಕ್ಸ್ ಬುಕ್ಸ್ಗಳಿಂದ ಕ್ವಶನ್ಸ್ಗಳು ಡೈರೆಕ್ಟಾಗಿ ಎಕ್ಸಾಮಿಗೆ ಬರ್ತವೆ. ನೆಕ್ಸ್ಟ್ ಜ್ವಾಲಾಮುಖಿ ಪರ್ವತಗಳು, ಉದಾಹರಣೆಗೆ ಜಪಾನಿನ ಫ್ಯೂಜಿಯಾಮ, ಇದು ಜ್ವಾಲಾಮುಖಿ ಅಂದರೆ ಜ್ವಾಲಾಮುಖಿಯಿಂದ ಇದು ಪರ್ವತ ಉತ್ಪತ್ತಿಯಾಗಿದೆ, ಅದಕ್ಕೋಸ್ಕರ ಜ್ವಾಲಾಮುಖಿ ಪರ್ವತ. ತಾಂಜಾನಿಯಾ ಕಿಲಿಮಾಂಜಾರೋ, ಇವೆಲ್ಲರೂ ಜ್ವಾಲಾಮುಖಿಯಿಂದ ಉತ್ಪತ್ತಿಯಾದಂಥ ಪರ್ವತಗಳು. ಇಲ್ಲಿ ನೀವು ಕೆಳಗಡೆ ಡೈಗ್ರಾಮನ್ನು ನೋಡ್ಬೋದು. ಕೆಳಗಡೆಯಿಂದ ಜ್ವಾಲಾಮುಖಿಯಿಂದ ಹುಟ್ಟಿಕೊಂಡಂಥ ಪರ್ವತಗಳು. ಈ ಡೈಗ್ರಾಮನ್ನು ವಾಲ್ಕ್ಯಾನಿಕ್ ಮೌಂಟೇನ್ ಅಂತಾರೆ. ವಾಲ್ಕ್ಯಾನಿಕ್ ಮೌಂಟೇನ್ ಕೆಳಗಡೆ ನೀವು ಇದನ್ನು ನೋಡ್ಬೋದು. ಇಲ್ಲಿ ಸ್ಟ್ರಾಂಬೋಲಿಯಾ ಇದು ವಾಲ್ಕ್ಯಾನಿಕ್, ಕಟಾಪಾಕ್ಸಿ, ಫ್ಯೂಜಿಯಾ, ಕಿಲಿಮಂಜಾರೋ ಇಲ್ಲಿದಾವೆ ನೀವು ನೋಡ್ಬೋದು. ಇದು ಇಂಪಾರ್ಟೆನ್ಸ್ ಬೇಕಾದ್ರೆ ಸ್ವಲ್ಪ ಜೂಮ್ ಮಾಡ್ತೀನಿ. ಇಷ್ಟು ಇಂಪಾರ್ಟೆಂಟು. ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಎಕ್ಸಾಮಲ್ಲಿ. ಮೌಂಟ್ ಸ್ಟ್ರಾಂಬೋಲಿ ಇದು ಯಾವ ಮೌಂಟೇನ್, ಪೋಲ್ಡ್ ಮೌಂಟೇನ, ಬ್ಲಾಕ್ ಮೌಂಟೇನ, ವಾಲ್ಕ್ಯಾನಿಕ್ ಮೌಂಟೇನ ಅಂತ ಕೇಳ್ತಾರೆ. ಕಟಾಪಾಕ್ಸಿ, ಫುಜಿಯಾಮ ಇವೆಲ್ಲವೂ ಚೈನಾದಲ್ಲಿದೆ, ಇದು ಚೈನಾ, ಅದಕ್ಕೋಸ್ಕರ ಕಿಲಿಮಂಜಾರೋ ಇವೆಲ್ಲವೂ ಇಂಪಾರ್ಟೆಂಟು. ಇವು ವಾಲ್ಕ್ಯಾನಿಕ್ ಮೌಂಟೇನ್. ನಾನು ಮುಂದೆ ನಿಮಗೆ ವಾಲ್ಕ್ಯಾನಿಕ್ ಮೌಂಟೇನ್ ಒಂದು ಲಿಸ್ಟ್ ಕೂಡ ಕೊಡ್ತೀನಿ, ಪೋಲ್ಡ್ ಮೌಂಟೇನ್ ಒಂದು ಲಿಸ್ಟ್ ಕೂಡ ಕೊಡ್ತೀನಿ. ಇಷ್ಟು ನಿಮಗೆ ಇವಾಗ ಸದ್ಯಕ್ಕೆ ನೆನಪಿರಲಿ. ನೆಕ್ಸ್ಟ್ ಪ್ರಸ್ಥಭೂಮಿ, ಇದು ಇಂಪಾರ್ಟೆಂಟ್. ಇಲ್ಲಿ ಇಂಪಾರ್ಟೆಂಟ್ ಏನಾದ್ರು ಮಾತ್ರ, ನಮ್ಮ ಭಾರತದ ಡಕ್ಕನ್ ಪ್ರಸ್ಥಭೂಮಿ ಅದಕ್ಕೊಂದು ಉದಾಹರಣೆಯಾಗಿದೆ. ಇನ್ನು ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟಕ್ಕಿಂತ ಅತಿ ಎತ್ತರದಲ್ಲಿವೆ. ಉದಾಹರಣೆಗೆ ಟಿಬೆಟಿಯನ್ ಪ್ರಸ್ಥಭೂಮಿ, ಕೆಳಗಡೆ ಡೈಗ್ರಾಮಿಗೆ ತೋರಿಸ್ತೀನಿ. ಟಿಬೆಟಿಯನ್ ಪ್ರಸ್ಥಭೂಮಿ ಇಂಪಾರ್ಟೆಂಟ್. ಇದು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದ್ದು ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುತ್ತಾರೆ. ಇದನ್ನು ಸುಮಾರು ಸರಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ರಿಪೀಟೆಡ್ ಕ್ವಶನ್ ಅಂತ ಹಾಕಿದ್ದೀನಿ. ಇಂಪಾರ್ಟೆಂಟ್ ಯಾವುದು, ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಯಾವುದನ್ನು ಕರೀತಾರೆ ಅಂದರೆ ಟಿಬೆಟಿಯನ್ ಪ್ರಸ್ಥಭೂಮಿ. ಇದು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದೆ. ಅದನ್ನು ನಾನು ತೋರಿಸ್ತೀನಿ ಮ್ಯಾಪಲ್ಲಿ ಎಲ್ಲಿದೆ ಅಂತ. ಇನ್ನೊಂದು ಕರ್ನಾಟಕದ ನೈಋತ್ಯ ಭಾಗವೊಂದು ಪ್ರಸ್ಥಭೂಮಿಯಾಗಿದೆ. ಇಷ್ಟು ನಿಮಗೆ ನೆನಪಿರಲಿ. ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ಬೋದು, ಇದು ವರ್ಲ್ಡ್ ಮ್ಯಾಪ. ಇಲ್ಲಿ ಟಿಬೆಟ್ ಅಂತಿದೆ, ಟಿಬೆಟಿಯನ್ ಪ್ಲ್ಯಾಟು. ಇದೆಲ್ಲ ಡಾರ್ಕ್ ಮಾರ್ಕ್ ಇದೆಲ್ಲ, ಇವೆಲ್ಲವೂ ಪ್ಲ್ಯಾಟುಗಳು. ಇದು ಟಿಬೆಟಿಯನ್ ಪ್ಲ್ಯಾಟು ಅತ್ಯಂತ ಮೇಲ್ಛಾವಣಿ, ಅತ್ಯಂತ ಎತ್ತರವಾದಂಥ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂಥ ಪ್ಲ್ಯಾಟು ಅಂದರೆ ಯಾವುದಂತ ಕೇಳಿದ್ರೆ ಪ್ರಸ್ಥಭೂಮಿ. ಟಿಬೆಟ್ ಎಲ್ಲಿದೆ, ನಮ್ಮ ಇಂಡಿಯಾ ಇದೆಯಲ್ಲ, ಇಂಡಿಯಾದ ಮೇಲೆ ಇದೆ, ತುತ್ತದು ಇಂಡಿಯಾಗೆ ಟಚ್ ಆಗಿದೆ. ಇಲ್ಲಿ ಚೈನಾದಲ್ಲಿ ಇಲ್ಲಿ ಮೌಂಟೇನ್ ಇದೆಲ್ಲ ಅಲ್ಲಿದೆ. ನೆಕ್ಸ್ಟ್ ಸೈಬೇರಿಯನ್ ಪ್ಲ್ಯಾಟು ಎಲ್ಲಿದೆ, ರಷ್ಯಾದಲ್ಲಿದೆ. ಇದು ಇಂಪಾರ್ಟೆಂಟು. ಇದು ಸುಮಾರು ಸರಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ, ಡೈರೆಕ್ಟಾಗಿ ಕೇಳ್ತಾರೆ. ಸೈಬೇರಿಯನ್ ಪ್ರಸ್ಥಭೂಮಿ ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ, ಟಿಬೆಟಿಯನ್ ಎಲ್ಲಿದೆ ಅಂತ ಕೇಳ್ತಾರೆ. ಇಷ್ಟು ನಿಮಗೆ ನೆನಪಿರಲಿ. ಇಷ್ಟು ಇಂಪಾರ್ಟೆಂಟು. ಇದು ಟಿಬೆಟಿಯನ್ ಪ್ಲ್ಯಾಟು. ನೆಕ್ಸ್ಟ್ ಕರ್ನಾಟಕದ ನೈಋತ್ಯ ಭಾಗ ಒಂದು ಪ್ರಸ್ಥಭೂಮಿಯಾಗಿದೆ. ಕರ್ನಾಟಕದಲ್ಲಿ ಯಾವ ಭಾಗ ಪ್ರಸ್ಥಭೂಮಿ ಅಂದರೆ ಪ್ಲ್ಯಾಟುವಿಗೆ ಸಂಬಂಧಪಟ್ಟಿದೆ ಅಂದರೆ ನೈಋತ್ಯ ಭಾಗ. ನೆಕ್ಸ್ಟ್ ಇಲ್ಲಿ ಏನಂದರೆ ಇದು ಟಿಬೆಟಿಯನ್ ಪ್ಲ್ಯಾಟು ಯಾವ ಖಂಡದಲ್ಲಿದೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಏಷ್ಯಾ ಖಂಡದಲ್ಲಿ. ಬೊಲಿವಿಯಾ ಪ್ರಸ್ಥಭೂಮಿ ಯಾವ ಖಂಡದಲ್ಲಿ, ದಕ್ಷಿಣ ಅಮೆರಿಕದಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಖಂಡ ಪಟಗೋನಿಯಾ ಪ್ರಸ್ಥಭೂಮಿ. ಪಟಗೋನಿಯಾ ಪ್ಲ್ಯಾಟು ಅಂದರೆ ದಕ್ಷಿಣ ಅಮೆರಿಕದಲ್ಲಿದೆ. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಇದು ಇಲ್ಲಿ ನೋಡಿ ಡೆಕ್ಕನ್ ಪ್ರಸ್ಥಭೂಮಿ ಎಲ್ಲಿದೆ, ಭಾರತದಲ್ಲಿದೆ. ಇಷ್ಟು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟು. ಮರುಭೂಮಿ, ಇಲ್ಲಿ ನೋಡಿ ಮರುಭೂಮಿ ಬಗ್ಗೆ 2 ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ಇದು ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟ್ ಹಾಕಿದ್ದೀನಿ. ಎಕ್ಸಾಮಲ್ಲಿ ಪದೇ ಕೇಳಿದಂಥ ಕ್ವಶನ್ನು ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಒಂದು ಸೆಕೆಂಡ್. ಮರುಭೂಮಿ ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗಿವೆ. ಅವು ಹಗಲಿ ವೇಳೆಯಲ್ಲಿ ಅತಿ ಶಾಖದಿಂದಲೂ ಮತ್ತು ರಾತ್ರಿ ವೇಳೆಯಲ್ಲಿ ಶೀತಲವಾಗಿರುತ್ತವೆ. ಇದು ಇಂಪಾರ್ಟೆಂಟು, ನಿಮಗೆ ನೆನಪಿರಲಿ. ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡೆಯುತ್ತವೆ ಹಾಗೂ ಅವು ಪ್ರಮುಖವಾಗಿ ಶುಷ್ಕವಾಗಿರುತ್ತವೆ. ಆದುದರಿಂದ ಮರುಭೂಮಿ ಒಂದು
ವಿಸ್ತಾರವಾದ ಶುಷ್ಕ ಪ್ರದೇಶ. ಭೂ ಮೇಲ್ಮೈಯಲ್ಲಿ 5ನೇ ಒಂದು ಭಾಗವು ಮರುಭೂಮಿಗಳಿಂದಾವೃತವಾಗಿದೆ. ಇಷ್ಟು ನಿಮಗೆ ಇಂಪಾರ್ಟೆಂಟ್ ನೆನಪಿರಲಿ. ಇನ್ನೊಂದು ಪಾಯಿಂಟ್ ಅಂದರೆ ಅಂಟಾರ್ಕ್ಟಿಕಾ ಮತ್ತು ಯುರೋಪಿಯನ್ಗಳು ಹೊರತುಪಡಿಸಿ ಉಳಿದೆಲ್ಲ ಖಂಡಗಳಲ್ಲಿ ಮರುಭೂಮಿಗಳಿವೆ. ಇದು ನಿಮಗೆ ನೆನಪಿರಲಿ. ಈ 2 ಖಂಡಗಳನ್ನು ಬಿಟ್ಟು ಎಲ್ಲ ಖಂಡಗಳಲ್ಲಿ ಮರುಭೂಮಿ ಇದೆ. ಸಹಾರಾ ಮರುಭೂಮಿಯು ಪ್ರಪಂಚದಲ್ಲೇ ವಿಶಾಲವಾದ ಮರುಭೂಮಿ. ಇದು ಸುಮಾರು ಸಲ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಿದರೆ ಸಹಾರಾ ಮರುಭೂಮಿ. ಅದನ್ನು ವರ್ಲ್ಡ್ ಮ್ಯಾಪಲ್ಲಿ ಕೂಡ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾರ್ಟೆಂಟು. 1 ಸೆಕೆಂಡ್. ಇನ್ನೊಂದು, ಕೆಲವು ಮರುಭೂಮಿಗಳ ನಡುವೆ ಒಯಾಸಿಸ್ಗಳಿವೆ. ಒಯಾಸಿಸ್ ಅಂದರೆ ಏನಂತ ಹೇಳ್ತೀನಿ. ಮರುಭೂಮಿಯು ಯಾವ ಭಾಗದಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದೋ ಅದನ್ನು ಒಯಾಸಿಸ್ ಎನ್ನುವರು. ಇಲ್ಲಿ ನೋಡ್ಬೋದು ಒಯಾಸಿಸ್. ಎಕ್ಸಾಮಲ್ಲಿ ಕ್ವಶನ್ಸ್ ಯಾವ ರೀತಿಯಾಗಿ ಕೇಳ್ತಾರೆ, ಒಯಾಸಿಸ್ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾರೆ. ಒಯಾಸಿಸ್ ಅಂದರೆ ಮರುಭೂಮಿಯಲ್ಲಿ ಕಂಡುಬರುತ್ತದೆ. ಒಯಾಸಿಸ್ ಅಂದರೆ ಈ ಥರ ಮರುಭೂಮಿ. ಇಲ್ಲಿ ನೋಡು, ಈ ಫುಲ್ ಮರಳಿನಿಂದ ತುಂಬಿದಲ್ಲ, ಇದು ಮರುಭೂಮಿ. ಇದರಲ್ಲಿ ಎಲ್ಲಿಯಾದರೂ ಒಂದು ಭಾಗ, ಒಂದು ಕೆರೆಯಷ್ಟು ನೀರು, ಒಂದು ತೆಗ್ಗಾದ ಭಾಗದಲ್ಲಿ ನೀರು ಕಂಡು ಬಂದರೆ ಅದನ್ನು ಒಯಾಸಿಸ್ ಅಂತಾರೆ. ಮರಳಿನಲ್ಲಿ ಎಲ್ಲಾದರೂ ಒಂದು ತೆಗ್ಗಿನಲ್ಲಿ ನೀರು ಕಂಡು ಬಂದರೆ ಅಥವಾ ಹಸಿರು, ಈ ರೀತಿಯಾದಂಥ ಹಸಿರಾದಂಥ ಪ್ರದೇಶ, ಹಸಿರಾದಂಥ ಏನಾದರೂ ನೀರು ಕಂಡು ಬಂದರೆ ಅದಕ್ಕೆ ಒಯಾಸಿಸ್ ಎಂದು ಕರೆಯುತ್ತಾರೆ. ಒಯಾಸಿಸ್ ಮರುಭೂಮಿಯಲ್ಲಿ ಕಂಡು ಬರುತ್ತದೆ. ಇಷ್ಟು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟು. ಇದು ದ್ವೀಪಗಳು. ಇಷ್ಟು ಇಂಪಾರ್ಟೆಂಟ್. ಈ ದ್ವೀಪಗಳನ್ನು ಸ್ವಲ್ಪ ಓದ್ಕೊಳ್ಳಿ, ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ 1-2 ದ್ವೀಪಗಳಿವೆ. ಇದು ಸುಮಾರು ಸರಿ ಎಕ್ಸಾಮನ್ನು ಡೈರೆಕ್ಟಾಗಿ ಇಲ್ಲಿಂದನೇ ಕೇಳಿದ್ದಾರೆ. ಕರ್ನಾಟಕ ತೀರದಲ್ಲಿಯೂ ಕೆಲವು ದ್ವೀಪಗಳಿವೆ. ಉದಾಹರಣೆಗೆ ಸೇಂಟ್ ಮೇರಿ ದ್ವೀಪ, ಅದಕ್ಕೆ ಇನ್ನೊಂದು ಕೋಕೋನಟ್ ದ್ವೀಪ. 2 ಹೆಸರನ್ನು ನೆನಪಿಟ್ಟು, ಒಂದ್ಸರಿ ಕೋಕೋನಟ್ ದ್ವೀಪ ಅಂತ ಕೇಳ್ತಾರೆ, ಒಂದ್ಸರಿ ಸೇಂಟ್ ಮೇರಿ ದ್ವೀಪ ಅಂತ ಕೇಳಿದ್ದಾರೆ. ಇಷ್ಟು ನಿಮಗೆ ಇಂಪಾರ್ಟೆಂಟ್. ಇದು ಕರ್ನಾಟಕದಲ್ಲಿ ಇರುವಂಥ ಒಂದು ದ್ವೀಪ. ಇಲ್ಲಿ ಕೆಳಗಡೆ ನೋಡಿ, ಕನ್ನಡ ಪೇಪರ್ 2 ಅಂತ ಹಾಕಿದ್ದೀನಲ್ಲ, ಕನ್ನಡದಲ್ಲಿ ಈ ರೀತಿಯಾದಂಥ ಒಂದು ಭೂಸ್ವರೂಪ, ಪರ್ವತ, ಬೆಟ್ಟ, ಪ್ರಸ್ಥಭೂಮಿ, ಮೈದಾನ, ಕಣಿವೆ, ಮರುಭೂಮಿ, ದ್ವೀಪ, ಶ್ರೇಣಿ, ಶಿಖರ, ಮಾಡಿಕೆ, ಪರ್ವತ, ಈ ರೀತಿಯಾದಂಥದ್ದಲ್ಲ. ಈ ರೀತಿ ಪದಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಕನ್ನಡ ಪೇಪರ್ 2 ಕಮ್ಯುನಿಕೇಷನ್ ಪೇಪರಲ್ಲಿ ಅಲ್ಲಿ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಪದಗಳ ಅರ್ಥ, ಅಲ್ಲಿ ಈ ರೀತಿಯಾದಂಥ ಕ್ವಶನ್ಸನ್ನು ಕೇಳ್ತಾರೆ. ನಾನು ಎಲ್ಲಿನೆಲ್ಲ ಇಂಪಾರ್ಟೆಂಟ್ ಇದೆಯಲ್ಲ ಆವಾಗ ನಿಮಗೆ ಇನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಬುಕ್ಕಲ್ಲಿ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂದರೆ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಕನ್ನಡ ಪೇಪರ್ 2 ಅಂತ ಹಾಕಿರೋದು. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲೇನೆಲ್ಲ ಬ್ಲೂ ಮಾರ್ಕ್, ಇದು ಯೆಲ್ಲೋ ಮಾಡಿದೆನಲ್ಲ, ಎಲ್ಲ ನೋಡ್ಕೊಳ್ಳಿ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಇದೆಲ್ಲನೂ ಅದೇ ರೀತಿಯಾಗಿ ನೀವು ಓದ್ಕೊಳ್ಬೇಕು. ಇಷ್ಟು ಇಂಪಾರ್ಟೆಂಟು ಈ ಕ್ಲಾಸಿನಿಂದ. ನಿಮಗೇನಾದರೂ ಕಂಪ್ಲೀಟಾಗಿ 6 to 12ವರೆಗೆ ಇದೇ ರೀತಿಯಾಗಿ ಇಂಪಾರ್ಟೆಂಟ್ ಮಾರ್ಕ್ ಮಾಡಿದಂಥ ನೋಟ್ಸ್ ಏನಾದರೂ ಬೇಕಾಗಿದ್ದರೆ, ಕಮ್ಯುನಿಕೇಷನ್ ನೋಟ್ಸ್ ಏನಾದರೂ ಬೇಕಾಗಿದ್ದರೆ, ರಿಕಾರ್ಡೆಡ್ ವಿಡಿಯೋ ಕ್ಲಾಸ್ ಏನಾದರೂ ಬೇಕಾಗಿದ್ದರೆ, ಕಂಪ್ಲೀಟಾಗಿ ಎಕ್ಸಾಮ್ ರಿಲೇಟೆಡ್ ಏನಾದರೂ ಡೌಟ್ಸ್ಗಳು ಇದ್ದರೆ ನೀವು ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಟೆಲಿಗ್ರಾಮ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತದೆ. ಬಾಯ್.